ಒಂದು ಕಾಂಪೌಂಡ್ ವಿಚಾರಕ್ಕೆ ಮನೆಯ ಕಾಂಪೌಂಡ್ ವಿಚಾರಕ್ಕೆ ಬಹುಮುಖ್ಯವಾಗಿ ಯಶ್ತಾಯಿ ಅವರು ಧ್ವಂಸವನ್ನ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏಯ್ ರೌಡಿಸಂ ಮಾಡ್ತೀಯಾ ಫೈರ್ ಆದ್ರೂ ಪುಷ್ಪ ಅವರು ಏನೋ ರೌಡಿಸಂ ಏಯ್ ರೌಡಿಸಂ ಮಾಡ್ತೀಯಾ ಅಂತ ತೆರವಾಗಿದ್ದಂತಹ ಕಾಂಪೌಂಡ್ ಅನ್ನ ಮತ್ತೆ ನಿರ್ಮಾಣಕ್ಕೆ ಮಾಡುವಂತೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ವಿವಾದದ ಜಾಗದಲ್ಲಿ ಬೋರ್ಡ್ ಅನ್ನ ಕಿತ್ತೆಸಿದ್ದಾರೆ ಯಶ್ತಾಯಿ. ಜಿಪಿಎ ಹೋಲ್ಡರ್ ದೇವರಾಜ್ ಪುಷ್ಪ ನಡುವೆ ನಡೆದಂತಹ ಘಟನೆ ಇದು. ದೇವರಾಜ್ ಈ ಹಿಂದೆ ಕಾಂಪೌಂಡ್ ಅನ್ನು ತೆರವು ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಶ್ತಾಯಿ ಮನೆ ಕಾಂಪೌಂಡ್ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಯ್ ರೌಡಿಸಂ ಮಾಡ್ತೀಯಾ ಅಂತ ಫೈರ್ ಆದ್ರು ಪುಷ್ಪ ಅವರು. ತೆರವಾಗಿದ್ದಂತಹ ಕಾಂಪೌಂಡ್ ಮತ್ತೆ ನಿರ್ಮಾಣ ಮಾಡ್ತೀನಿ ನಾನು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಏನಾಯ್ತಲ್ಲಿ ನೋಡಿ. ನಾವು ಬರಕ್ಕೆ ನಾವು ಅತಿಕ್ರಮ ಬರ ಹಣೆ ಬರ ನಮಗ್ ಬಂದಿಲ್ಲ. ಇನ್ನು ನಮ್ಗೆ ಅವ್ನ್ ಹೆಂಗ್ ಬಂದ್ ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಅಲ್ಲ ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ. ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಐತೆ ಬರಮ್ಮ ಇಲ್ವಾ? ನಮ್ಗೆ ಹಾಸನಲ್ಲೆಲ್ಲ ನೋಡ್ಬೇಕು. ಫೇಕ್ ಸೈಟ್ ತಗೊಂಡಿದೀವಂತೆ. ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ. ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಅಲ್ಲೇ ನೋಡಿ. ನಾವು ಮನೆಗೆ ಹೋಗಕ್ಕಾಗಲ್ಲ. ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲಿ ನೋಡ್ರಿ ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ. ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಇಲ್ವಾ? ನಮ್ಗೆ ಎಲ್ಲರೂ ಗಮನಿಸಿದ್ದೀರಿ. 65 ವರ್ಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು. ಅಲ್ಲ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಕಟ್ಟ ತನಕ ನೀವು ಪ್ರಶ್ನೆ ಮಾಡಿರ್ಲಿಲ್ಲ. ಹಿಂದೂ ನಿಮ್ಗೆ ಹೇಳಿದ್ದೀನಿ, ನಾನು ಹಿಂದೂ ಹೇಳಿದ್ದೀನಿ. ಇವರು ಪ್ರಯತ್ನ ಪಟ್ಟುವಾಗಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದ. ಯಶು ತಾಯಿ ಅವರು ಒಂದು ಮನೆ ಕಾಂಪೌಂಡ್ ಧ್ವಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅವ್ರಿಗೆ ಏನ್ ರೌಡಿಸಂ ಮಾಡ್ತೀಯಾ ಅಂತ ಫೈರ್ ಆಗಿದ್ರು. ತೆರವಾಗಿದ್ದಂತಹ ಕಾಂಪೌಂಡ್ ಮತ್ತೆ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಯತ್ನದ ಪುಷ್ಪ ಅವ್ರದ್ದಾಗಿದೆ. ಏನು ವಿವಾದಿತ ಜಾಗದಲ್ಲಿ ಈಗ ಬೋರ್ಡ್ ಅನ್ನ ಕಿತ್ತೆಸ್ತಿದ್ದಾರೆ ಯಶ್ತಾಯಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು GPA ಹೋಲ್ಡರ್ ದೇವರಾಜ್ ಇದ್ದಾರೆ, ಅವರು ಯಶ್ತಾಯಿ ನಡುವೆ ನಡೀತಾ ಇರುವಂತಹ ವಾಗ್ವಾದ ಇದು. ದೇವರಾಜ್ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ರು, ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ರು ಯಶ್ತಾಯಿ. ಪುಷ್ಪ ಅವರು ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ದೇವರಾಜ್ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ ಪುಷ್ಪ ಅವರು.